ಹೋರಾಟ ಏನಿದೆ, ಅದರಲ್ಲೂ ಮಹಿಳಾ ಸಬಲೀಕರಣ ಹೋರಾಟ ಏನಿದೆ, ನಗರಗಳಿಗೆ ಮಾತ್ರ ಸೀಮಿತ ಆಗಿದೆ. ಗ್ರಾಮಗಳಿಗೆ ಇನ್ನೂ ಹೊರಟಿಲ್ಲ. ಹೋಗಬೇಕು ಅಂದರೆ ಏನು ಮಾಡಬೇಕು, ಹಾಗೆ ನಗರಗಳಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಅಥವಾ ಸಬಲೀಕರಣ ಹಳ್ಳಿಗೂ ಮುಟ್ಟಬೇಕು ಅಂದರೆ ಯಾವ ರೀತಿ ಒಂದು ಕೆಲಸ ಕಾರ್ಯಗಳನ್ನು ಯುವಜನತೆ ಮಾಡಬೇಕು ಅಂತ ನಿಮಗೆ ನನ್ನ ಅನುಭವದ ಒಂದು 2-3 ಅಂಶಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಅದನ್ನ ಹೇಳ್ತಾನೆ ಇದಕ್ಕೆ ಉತ್ತರ ಸಿಗುತ್ತೆ ಅಥವಾ ಉತ್ತರ ಹುಡ್ಕೋ ಅದಿಲ್ಲಿದ್ದೀವಿ ಅಂತ ಅನಿಸುತ್ತೆ. ಎಲ್ಲಿ ಹೆಣ್ಣುಮಕ್ಕಳು ಶಿಕ್ಷಣ ತಗೊಂಡಿದ್ದಾರೆ, ಉದ್ಯೋಗ ತಗೊಂಡಿದ್ದಾರೆ, ಅವೆರಡರ ಜೊತೆಯಲ್ಲಿ ಅವ್ರಿಗೊಂದು ಪ್ರಜ್ಞೆ ಇದೆ, ನಾವು ಸಂಘಟಿತರಾಗಬೇಕು, ಕೆಲವು ಸವಲತ್ತು ತೊಗೊಳ್ಬೇಕು ಅನ್ನೋ ಒಂದು ಅರಿವಿದೆ, ಅಲ್ಲಿ ಸಂಘಟನೆಗಳು ಕಾರ್ಯಕ್ರಮಗಳು ನಡೆಯುತ್ತೆ. ಇವತ್ತು ಹಳ್ಳಿಯಲ್ಲಿ ಯುವಜನರೇ ಇಲ್ಲ. ನಿಮ್ಮಂಥ ಹುಡುಗರು ಹಳ್ಳಿಯಲ್ಲಿ ಇಲ್ಲ, ಹಾಸ್ಟೆಲಿದ್ದು ಓದ್ತಾ ಇದ್ದಾರೆ, ನಗರಗಳ ಕಡೆ ಕೆಲಸಕ್ಕೆ ಬಂದಿದ್ದಾರೆ. ಈಗ ನಾನು ಒಂದು ಹಳ್ಳಿಯಲ್ಲಿ ಒಂದು ಚಿಕ್ಕ ಮನೆ ಇದೆ, ಆ ಇಡೀ ಹಳ್ಳಿಯಲ್ಲಿ ಯಾವ ಹುಡುಗರು ಇಲ್ಲ. ಆವಾಗ ಹಳ್ಳಿಯಲ್ಲಿ ಸಮಸ್ಯೆ ಬಗ್ಗೆ ಯೋಚನೆ ಮಾಡೋರು ಹಳ್ಳಿಯಲ್ಲಿ ಇರಬೇಕಲ್ವಾ? ಇವತ್ತು ನಗರೀಕರಣ ಗ್ರಾಮೀಣ ಪ್ರದೇಶದ ಒಂದು ದೊಡ್ಡ ಒಂದು ಪಲ್ಲಟ, ಒಂದು ಅಂತರ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಹಳ್ಳಿ ಹೆಣ್ಮಕ್ಳು ಶಿಕ್ಷಣ ತಗೋಬೇಕು. ಶಿಕ್ಷಣದ ಜೊತೆಯಲ್ಲಿ ಅವರ ಹಕ್ಕುಗಳ ಬಗ್ಗೆ ಅವರು ಆಲೋಚನೆ ಮಾಡಬೇಕು. ನನಗೆ ಹಕ್ಕಿದೆ ಅಂತ ಹೇಳಿದಾಗ ಹಕ್ಕನ್ನು ಪಡ್ಕೊಳ್ಳೋದ್ರ ಬಗ್ಗೆ ಎದ್ದು ನಿಂತ್ಕೋತೇನೆ. ನನಗೆ ಹಕ್ಕಿದೆ ಅಥವಾ ಹಕ್ಕನ್ನು ರಕ್ಷಣೆ ಮಾಡ್ಕೋಬೇಕು ಅದು ಗೊತ್ತೇ ಇಲ್ಲ ಅಂದಾಗ ಹೇಗೆ ಹೋರಾಟ ಶುರು ಆಗುತ್ತೆ? ಹೋರಾಟ ಯಾರೋ ಬಂದು ಇನ್ನೊಂದು ಕಡೆ ಮಾಡೋವಂಥದ್ದಲ್ಲ, ನಮಗಾಗಿ ನಾವು ಮಾಡೋವಂಥದ್ದು.